ಕಕುಭೋ ನರೇಜಿರೆ ತತಃ ಸಭಾಯಾಂ ಉಪವಿಷ್ಟಮುತ್ತಮೆ ನೃಪಾಸನೆ ಸಂಭೃತ ತೇಜಸಂ ವಿಭುಂ ಅಲಕ್ಷಿತದ್ವೈರಥಮತ್ಯ ಮರ್ಷಣಂ ಪ್ರಚಂಡವಕ್ತ್ರಂ ನ ಬಭಾಜ ಕಶ್ಚನ ನಿಶಾಮ್ಯಲೋಕತ್ರಯಮಸ್ತಕಜ್ವರಂ ತಮಾದಿದೈತ್ಯಂ ಹರಿಣಾ ಹತಂ ಮೃಧೆ ಪ್ರಹರ್ಷವೇಗೋತ್ಕಲಿತಾನನಾಮುಃ ಪ್ರಸೂನವರ್ಷೈರ್ವವೃಷುಃ ಸುರಸ್ತ್ರಿಯಃ. ಆ ನರಸಿಂಹನ ವೇಗಕ್ಕೆ ಪರ್ವತಗಳೆಲ್ಲ ಹಾರಿ ಹೋಗಿದ್ದಾವೆ. ಅವನ ತೇಜಸ್ಸಿನ ಮುಂದೆ ಆಕಾಶದ ದಿಕ್ಕುಗಳೆಲ್ಲ ಮಂಕಾಗಿ ಬಿಟ್ಟಿದ್ದಾವೆ. ತತ್ತೇಜಸ ಖಂ ಕಕುಬಹ ನ ರೇಜಿರೆ. ಕಕುಬಹ ನ ರೇಜಿರೆ, ಆಕಾಶ ದಿಕ್ಕುಗಳು ಎಲ್ಲ ಮಂಕಾಗಿ ಬಿಟ್ಟಿದ್ದಾವೆ. ಆಮೇಲೆ ನರಸಿಂಹ ಸಭೆಯಲ್ಲಿ ಉತ್ತಮವಾದ ರಾಜಸಿಂಹಾಸನದಲ್ಲಿ ಕೂತಿದ್ದಾನೆ. ಆ ನರಸಿಂಹನ ತೇಜಸ್ಸು ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದೆ. ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ್ದಾನೆ. ಆದಿ ದೈತ್ಯನಾದ ಈ ಹಿರಣ್ಯಕಶಿಪುವನ್ನ ಯುದ್ಧದಲ್ಲಿ ಕೊಂದು ಬಹಳ ಕೋಪದಿಂದ ಕೂತಿದ್ದಾನೆ. ಭೀಕರವಾದ ಮುಖ. ಈ ಹಿರಣ್ಯಕಶಿಪು ಮೂರು ಲೋಕಕ್ಕೆ ದೊಡ್ಡ ತಲೆನೋವಾಗಿ ಬಿಟ್ಟಿದ್ದ. ಅವನಿಗೆ ಯುದ್ಧದಲ್ಲಿ ಎದುರಿಗೆ ನಿಲ್ಲುವಂತಹ ಅವರು ಯಾರೂ ಇರಲಿಲ್ಲ. ತನಗೆ ಪ್ರತಿಭಟನಾಗಿ ಎದುರಿಗೆ ನಿಲ್ಲಬಲ್ಲಂತಹ ಯಾರೂ ಒಬ್ಬ ಜಗತ್ತಿನಲ್ಲಿ ಇರಲಿಲ್ಲ. ಅಂತಹ ಆ ಹಿರಣ್ಯಕಶಿಪುವನ್ನ ಸ್ವಾಮಿ ನರಸಿಂಹ ಕೊಂದು ಹಾಕಿದ್ದಾನೆ. ಮೂರು ಲೋಕಕ್ಕೆ ದೊಡ್ಡ ತಲೆನೋವಾಗಿ ಬಿಟ್ಟಿದ್ದ ಅಂಥವನನ್ನ ಕೊಂದದ್ದನ್ನ ನೋಡಿದರೂ ಕೂಡ ಯಾರೂ ನರಸಿಂಹನ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೂ ಅವನ ಮುಖ ಅಷ್ಟು ಭೀಕರವಾಗಿತ್ತು. ಪ್ರಚಂಡ ವಕ್ತ್ರಂ ನ ಬಭಾಜ ಕಶ್ಚನ. ಲೋಕತ್ರಯ ಮಸ್ತಕ ಜ್ವರಂ ಅಂದ್ರೆ ಮೂರು ಲೋಕಕ್ಕೆ ಪೀಡೆ ಆಗಿಬಿಟ್ಟಿದ್ದ. ಜ್ವರ, ತಲೆನೋವಾಗಿದ್ದ. ಮಸ್ತಕ ಜ್ವರ, ಮೂರು ಲೋಕಕ್ಕೆ ದೊಡ್ಡ ತಲೆನೋವಾಗಿದ್ದ ಆ ದೈತ್ಯ. ಅಂತಹ ಆದಿದೈತ್ಯಂ ಹತಂ ಹರಿಣ ಮೃದೆ. ಈ ಯುದ್ಧದಲ್ಲಿ ಅವನನ್ನ ನರಸಿಂಹ ಕೊಂದಿದ್ದಾನೆ. ಅದನ್ನ ನೋಡಿದ್ರೂ ಕೂಡ, ಗೊತ್ತಿದ್ರೂ ಕೂಡ ಯಾರು ಹತ್ರ ಹೋಗ್ಲಿಕ್ಕಾಗ್ತಾ ಇಲ್ಲ. ಕೋಪಗೊಂಡ ಮುಖ, ಭೀಕರವಾದಂತಹ ಮುಖ ನರಸಿಂಹಂದು. ಹಾಗಾಗಿ ಯಾರು ಹತ್ರದಲ್ಲೇ ಹೋಗ್ಲಿಕ್ಕಾಗ್ತಾ ಇಲ್ಲ. ದೇವತಾ ಸ್ತ್ರೀಯರೆಲ್ಲರೂ ಕೂಡ ಸಂತೋಷದಿಂದ ಅರಳಿದ ಮುಖವುಳ್ಳವರಾಗಿ ಮತ್ತೆ ಮತ್ತೆ ಪ್ರಸೂನ ವರ್ಷೈಹಿ ವವೃಷುಹು ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಆನಂದದಿಂದ ಎಲ್ಲ ದೇವತಾ ಸ್ತ್ರೀಯರು ಪುಷ್ಪವೃಷ್ಟಿ ಮಾಡಿದ್ದಾರೆ. ಮತ್ತೆ ಮತ್ತೆ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಮುಹುರ್ಮುಹು ಹೊಂದಿದ್ದಾರೆ. ಮತ್ತೆ ಮತ್ತೆ ಪುಷ್ಪವೃಷ್ಟಿ ಮಾಡಿದ್ದಾರೆ. ಆ ಜಯಕ್ಕೆ ಸಂತೋಷದಿಂದ ಎಲ್ಲರೂ ಕೂಡ ದೇವತಾ ಸ್ತ್ರೀಯರು. ಆದರೆ ಯಾರು ಹತ್ತಿರ ಹೋಗ್ತಾ ಇಲ್ಲ. ಶೈಲಾ ಸಮುತ್ಪೇತುರಮುಷ್ಯರಂ ಹಸ ತತ್ತೇಜಸಾಖಂ ಕಕುಭೋ ನರೇಜಿರೆ ತತಃ ಸಭಾಯಾಂ ಉಪವಿಷ್ಟಮುತ್ತಮೆ ನೃಪಾಸನೆ ಸಂಭೃತ ತೇಜಸಂ ವಿಭುಂ ಅಲಕ್ಷಿತದ್ವೈರಥಮತ್ಯಮರ್ಷಣಂ
ಪ್ರಚಂಡವಕ್ತ್ರಂ ನ ಬಭಾಜ ಕಶ್ಚನ ನಿಶಾಮ್ಯ ಲೋಕತ್ರಯಮಸ್ತಕಜ್ವರಂ ತಮಾದಿದೈತ್ಯಂ ಹರಿಣಾ ಹತಂ ಮೃಧೆ ಪ್ರಹರ್ಷ ವೇಗೋತ್ಕಲಿತಾನನಾಮುಹುಃ ಪ್ರಸೂನ ವರ್ಷೈರ್ವವೃಷುಸ್ಸುರಸ್ತ್ರಿಯಃ. ಅಲ್ಲಿಗೆ 36 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಪ್ರಹ್ಲಾದನ ತನ್ನ ತಂದೆ ನಾನಾ ರೀತಿಯಲ್ಲಿ ತೊಂದರೆ ಮಾಡಿದ, ಅದು ಆನೆಯಿಂದ ಮೆಟ್ಟೋದು ಮತ್ತೆ ಸಮುದ್ರದಲ್ಲಿ ಹಾಕೋದು ಇದೆಲ್ಲ ನೋಡ್ತೇವಲ್ಲ, ಇದು ಇಲ್ಲಿ ಬಂದಿಲ್ಲಲ್ಲ ಇಷ್ಟು ತನಕ? ಬಂತಲ್ಲ, ಹಿಂದೆ ಬಂದಿದೆ. ನಾನು ಬರ್ಲಿಲ್ಲ ಕಂಡು ಕ್ಲಾಸ್. ನೀವು ಬರ್ಲಿಲ್ವಾ? ಕಾಣುತ್ತೆ, ನಾನು ಇನ್ನು ಅದು ಕೇಳಲಿಲ್ಲ ಈ ನಿಮ್ಮ ಇದರೊಳಗೆ ಕ್ಲಾಸಲ್ಲಿ, ಅದಕ್ಕೆ ಕೇಳಿದ್ದೆ. ಸಂದೇಹ ಇತ್ತು ನನಗೆ. ಅಲ್ಲ, ನೀವು ಎಲ್ಲಾ ಕ್ಲಾಸ್ಗೂ ಬಂದಿದ್ದೀರಲ್ವಾ? ಮಧ್ಯೆ ಒಂದೆರಡು ಕ್ಲಾಸ್ ಮಿಸ್ ಆಗಿದೆ, ಅದು ಆಗಿರ್ಬೋದು ಕಾಣುತ್ತೆ. ನಾನು ವಿಡಿಯೋ ಇದು ಆಡಿಯೋ ಇದಲ್ಲ, ನಾನು ಕೇಳ್ತೇನೆ. ನಾನು ಇದು ಹಿಂದಿನ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ, ಈಗ 8ನೇ ಅಧ್ಯಾಯ ಅಲ್ವಾ? 7ನೇ ಅಧ್ಯಾಯದಲ್ಲಿ ನೋಡ್ತೇನೆ, ಒಂದು ನಿಮಿಷ. ಅವನ ಉಪದೇಶಗಳೇ ಬರುತ್ತೇನೋ ಜಾಸ್ತಿ. ಹೌದು. ಅವನ ಉಪದೇಶಗಳೆಲ್ಲ ಇದೆ 7ನೇ ಅಧ್ಯಾಯದಲ್ಲಿ. ಆಚಾರ್ಯ 5ನೇ ಅಧ್ಯಾಯದಲ್ಲಿ ಬರುತ್ತೆ. 5ರಲ್ಲೇ ಬಂದಿದೆಯಾ? 5ರಲ್ಲಿ ಬಂದಿದೆ. ಹೌದು, 5ರಲ್ಲಿ ಬಂದಿದೆ. ತರದಾನೈಹಿ ಭೋಜನೈಹಿ 12, 42, 43 ಶ್ಲೋಕಗಳು. ಕರೆಕ್ಟ್. 42, 5ನೇ ಅಧ್ಯಾಯದ 42, 43, 44. ದಿಗ್ಗಜೈಃ ದಂದಶೋಕೈಂದ್ರೈಃ ಅಭಿಚಾರಾವಪಾತನೈಃ ಮಾಯಾಭಿಃ ಸನ್ನಿರೋಧೈಶ್ಚ ಗರದಾನೈಃ ಅಭೋಜನೈಃ ಹಿಮವಾಯುವಗ್ನಿಸಲಿಲೈಃ ಪರ್ವತಾಕ್ರಮಣೈರಪಿ ನ ಶಶಾಕ ಯದಾ ಹಂತುಂ ಅಪಾಪಂ ಅಸುರಃ ಸುತಂ. 43, 44ನೇ ಶ್ಲೋಕದಲ್ಲಿದೆ ನೋಡಿ. ನೋಡ್ತೇನೆ, ನಾನು ನೋಡ್ತೇನೆ. 5ನೇ ಅಧ್ಯಾಯ 5ನೇ ಅಧ್ಯಾಯ 43, 44ನೇ ಶ್ಲೋಕ. ಸರಿ. ಆನೆಯಿಂದ ತುಳಿಸೋದು, ಹಾವುಗಳಿಂದ ಕಚ್ಚಿಸೋದು, ಮಾಟ ಮಂತ್ರ ಪ್ರಯೋಗ ಮಾಡೋದು, ಪರ್ವತದಿಂದ ಕೆಳಗೆ ಹಾಕೋದು, ಮಾಯೆಗಳನ್ನ ನಿರ್ಮಾಣ ಮಾಡೋದು, ಹಳ್ಳದಲ್ಲಿ ಹಾಕಿ ಮುಚ್ಚೋದು, ವಿಷ ಕುಡಿಸೋದು, ಉಪವಾಸ ಇರಿಸೋದು, ಹಿಮ, ಗಾಳಿ, ಬೆಂಕಿ, ನೀರು ಎಲ್ಲ ಮೈ ಮೇಲೆ ಸುರಿಯೋದು, ಪರ್ವತಗಳನ್ನೆಲ್ಲ ಎತ್ತಿ ಮೈ ಮೇಲೆ ಹಾಕೋದು, ಇದೆಲ್ಲ ಮಾಡಿದ. ಇದ್ಯಾವುದರಿಂದಲೂ ಅವನನ್ನ ಕೊಲ್ಲಿಕ್ಕಾಗ್ಲಿಲ್ಲ ಅಂತ. ಸರಿ, ನಮಸ್ಕಾರ. ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಧನ್ಯವಾದಗಳು ಆಚಾರ್ಯ.